2026 ಏನು ಹೋಪ್ ಇಟ್ಕೊಂಡಿದ್ದೀರಿ? ಏನು ಆಗಬೇಕು ಅಂತ ಬಯಕೆ ಇದೆ? ಡೆಫಿನೆಟ್ಲಿ ಆಲ್ರೆಡಿ 2025ರಲ್ಲಿ ನನ್ನ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಅಂದರೆ ನಮ್ಮ ಡೆವಿಲ್ ಸಿನಿಮಾ. ಸೊ ಅದರಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಆಮೇಲೆ ಇದಕ್ಕಿಂತ ಐ ಥಿಂಕ್ ಇನ್ನೇನು ಬಯಸಿದ್ರೆ ಬಹುಶಃ ದುರಾಸೆ ಆಗುತ್ತೇನೋ. ಐ ಥಿಂಕ್ ಆಲ್ರೆಡಿ ಭಗವಂತ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ನನಗೆ ಇದೇ ರೀತಿ ಜನ ಪ್ರೀತಿ ವಿಶ್ವಾಸ ಇಟ್ಟರೆ ಸಾಕು ನನ್ನ ಮೇಲೆ. ಸಿ ಒಂದು ಪಾಯಿಂಟ್ ಆದ್ಮೇಲೆ ಏನಾಗುತ್ತೆ ಗೊತ್ತಾ, ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗ್ಬಿಡ್ತಾರೆ ಜನ. ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ. ಅದು ಎಲ್ಲೊಂದ್ ಕಡೆ ನನಗೆ ಖುಷಿ ಅಂದರೆ ಈಗ ನೀವು ಮುಂಚೆ ಕೇಳ್ತೀರಿ ನೀವು, ಸೊ ನೆಕ್ಸ್ಟ್ ಸಿನಿಮಾದಲ್ಲ ಏನು ಪ್ಲಾನ್ಸ್ ಅಂತ. ಸಿನಿಮಾ ಸಿಕ್ಕರೆ ಸಂತೋಷ, ಮಾಡ್ತೀನಿ. ನಾನು ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕು ಅನ್ನೋದು ಆಸೆ. ಆಮೇಲೆ ನನಗೆ ಎಲ್ಲೊಂದು ಕಡೆ ನೆಗೆಟಿವ್ ಮಾಡಬೇಕು ಅನ್ನೋ, ವಿಲನ್ ಮಾಡಬೇಕು ಅನ್ನೋದು ಭಾಳ ಆಸೆ ಇದೆ. ಸೊ ಅದರಲ್ಲಿ ಒಂದು ಆಪರ್ಚುನಿಟಿಗಳು ಸಿಕ್ಕಿದ್ರೆ ಈಗಾಗಲೇ ಸಿಗ್ತಾ ಇದೆ. ಇನ್ನ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದಾಗ ಅದನ್ನ ಮಾಡ್ಕೊಂಡು ಹೋಗೋದು ಖುಷಿ. ಬಟ್ ಇವಾಗ ನಾನು ಏನು ಸೀರಿಯಲ್ ಇಂಡಸ್ಟ್ರಿಲಿ 11 ವರ್ಷ ಆಯಿತು. ಸೊ ಸೀರಿಯಲ್ಸ್ ಮಾಡ್ತಾ ಬಂದಿದ್ದೀನಿ. ಸೊ ಇಷ್ಟು ವರ್ಷ ಹೀರೋ ಆಗಿ ಸೀರಿಯಲ್ಸ್ ಮಾಡಿದ್ದೀನಿ. ಇದಕ್ಕೆ ಭಾಳಷ್ಟು ಖುಷಿ ಇದೆ. ಆ್ಯಂಡ್ ದಿಸ್ ಇಸ್ ವೇರ್ ಐ ಆಮ್ ರಿಯಲಿ ಹ್ಯಾಪಿ. ಅಂದರೆ ಸ್ಮಾಲ್ ಸ್ಕ್ರೀನ್ ಆಗ್ಬೋದು, ಅಂದರೆ ಟೆಲಿವಿಷನ್ ಮೀಡಿಯಾ ಅನ್ನೋದು ಈಗ ತುಂಬ ಪವರ್ಫುಲ್, ಮೊದಲಿನ ಥರ ಇಲ್ಲ. ಇಟ್ ಈಸ್ ಬಿಕಮ್ ವೇ ಮೋ ಪವರ್ಫುಲ್. ಅಂದರೆ ಹೋಗ್ತಾ 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 ವರ್ಷ ಏನಾಗ್ತಿದೆ, ಅಡ್ವಾನ್ಸ್ ಆಗ್ತಿದೆ ಎಲ್ಲ. ಸೊ ಎಲ್ಲೋ ಒಂದು ಕಡೆ ನಮ್ಮ ಟೆಲಿವಿಷನ್ ಮೀಡಿಯಾ ಕೂಡ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ನನ್ನನ್ನು ಗುರುತಿಸ್ಕೊಳ್ಳೋದಕ್ಕೆ ಜನ ಎಷ್ಟು ಪ್ರೀತಿ ಕೊಡ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ. ಐ ಹ್ಯಾವ್ ದಟ್ ಬಿಟ್ ಆಫ್ ನೇಮ್ ಆ್ಯಂಡ್ ಫೇಮ್ ಅಂದರೆ ಡೆಫಿನೆಟ್ಲಿ ಬಿಕಾಸ್ ಆಫ್ ಟೆಲಿವಿಷನ್ ಮೀಡಿಯಾ. ಸೊ ಅದಕ್ಕೆ 2026ಗೆ ಇನ್ನೇನೋ ಬೇಕು ಅನ್ನೋದಕ್ಕಿಂತ ಈಗ ಆಲ್ರೆಡಿ ತುಂಬ ಚೆನ್ನಾಗಿದೆ. ಇದೇ ಥರ ಉಳ್ಕೊಂಡು ಹೋದ್ರೆ ಸಾಕು ಅಂತ ಖುಷಿ. ವೆರಿ ನೈಸ್, ವೆರಿ ನೈಸ್. ಆದರೆ ನಿಮ್ಮ ಇಷ್ಟು ತನಕ ನೀವು ಮಾತಾಡ್ಬೇಕಾದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದೆ, ಏನು ವಿಲನ್ ಕ್ಯಾರೆಕ್ಟರ್ ಬರಲಿ ಅಂತ ಹೇಳಿ. ಇಷ್ಟು ಹ್ಯಾಂಡ್ಸಮ್, ಇಷ್ಟು ಗುಡ್ ಲುಕಿಂಗು, ಸ್ಕ್ರೀನಲ್ಲಿ ಹೀರೋ ಕಾಣಿಸ್ತಾರಲ್ವೋ, ನೀವು ಕಾಣಿಸ್ತೀರಿ, ವಿಲನ್ ಕ್ಯಾರೆಕ್ಟರ್ ಬಯಸ್ತಾ ಇದ್ದೀರಲ್ಲ. ಅಂದರೆ ನನಗೆಲ್ಲ ಒಂದು ಕಡೆ ಆ ಪಾತ್ರ ಮಾಡಿದಾಗ ಏನಾಗುತ್ತೆ, ಸಿ ವಿಲನ್ ಅಂತ ಹೇಳಿದಾಗ ನಿಮಗೆ ತುಂಬ ಎಕ್ಸ್ಪಾನ್ಷನ್ ಇರುತ್ತೆ, ಬೌಂಡ್ರೀಸ್. ಹೀರೋ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಬೌಂಡ್ರೀಸ್ ಇರುತ್ತೆ. ಅಂದ್ರೆ ಆ ಕ್ಯಾರೆಕ್ಟರ್ಗೆ ಹೌದು, ಸ್ವಲ್ಪ ಕೆಲವೊಂದು ಬೌಂಡ್ರೀಸ್ ಇರುತ್ತೆ. ಆಮೇಲೆ ಕೆಲವೊಂದು ನೀವು ಚೌಕಟ್ಟಲ್ಲೇ ಆಕ್ಟ್ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಆದ್ರೆ ವಿಲನ್ ಮಾಡಿದಾಗ ಹಾಗಲ್ಲ. ಅಂದ್ರೆ ಯು ಕ್ಯಾನ್ ಬಿ ಯೋರ್ ಸೆಲ್ಫ್. ಅಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನ ಕಂಪ್ಲೀಟ್ಲಿ ಫ್ರೀ ಬಿಡ್ಬೋದು. ಅಂದ್ರೆ ಆ ಪಾತ್ರಕ್ಕೆ ಅನುಗುಣವಾಗಿ ನಿಮಗೆ ಏನ್ ಮಾಡ್ಬೋದು ಕಂಪ್ಲೀಟ್ ಆಗಿ ಅದನ್ನ ಮಾಡ್ಬೋದು. ಆಮೇಲೆ ನನಗೆಲ್ಲ ಒಂದ್ ಕಡೆ ವಿಲನ್ ಮಾಡೋದಕ್ಕೆ ಯಾಕೆ ಇಷ್ಟ ಅಂದ್ರೆ, ಈಗ 2 ಸಿನಿಮಾ ರಾಬರ್ಟ್ ಮತ್ತೆ ಡೆವಿಲ್ ಆದ್ಮೇಲೆ ಏನ್ ಅನ್ನಿಸ್ತು ಅಂದ್ರೆ, ನಿಮಗೆ ಆ ಪಾತ್ರ ಮಾಡ್ಬೇಕಾದ್ರೆ ಒಂಥರ ನಿಮಗೆ ಫ್ರೀಡಮ್ಮು ಮತ್ತೆ ನಿಮ್ಮ ಒಂದು ಕಂಪ್ಲೀಟ್ ಕ್ರಿಯೇಟಿವಿಟಿ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ನನಗೆಲ್ಲ ಒಂದ್ ಕಡೆ ಅದು ನನಗೆ ಜಾಸ್ತಿ ಇಷ್ಟ ಆಯ್ತು. ಸೊ ಅದಕ್ಕೆ ನಾವು ಐಮ್ ಥಿಂಕಿಂಗ್ ಫುಲ್ ಫ್ಲೆಡ್ಜ್ ವಿಲನ್. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟೆ. ಈಗ ವಿಲನ್ಸ್ ಅಂದ್ರೆ ವಜ್ರಮುನಿ, ವಿಲನ್ ಅಂದ್ರೆ ಕೀರ್ತಿರಾಜ್ ಅವರು, ವಿಲನ್ ಅಂದ್ರೆ ಸುಧೀರ್ ಅವರು, ಅವರೆಲ್ಲ ಹೆಂಗಿದ್ರು ನೋಡಿ. ಈ ಹುಡುಗಿರ್ಗೆ ನಿನ್ಗೆ ಹುಡುಗ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಕೆಲವೊಂದು ಹೀರೋ ಹೆಸರು ಹೇಳ್ತಿದ್ರು, ಇನ್ಮೇಲೆ ಚೇಂಜ್ ಈ ತರ ವಿಲನ್ ಇದಾರಲ್ಲ, ಈ ವಿಲನ್ಸ್ ಬೇಕು ನಮಗೆ. ಸ್ವೀಟ್ ಕಾಂಪ್ಲಿಮೆಂಟ್, ಥ್ಯಾಂಕ್ ಯು. ಅಂದ್ರೆ ಎಲ್ಲೋ ಒಂದ್ ಕಡೆ ಇವಾಗೆಲ್ಲ ಮೊದಲೆಲ್ಲ ಮೊನ್ನೆ ರೀಸೆಂಟ್ ನಾನು ತುಂಬಾ ಕನ್ನಡ ಸಿನಿಮಾಗಳು ನೋಡ್ತೀನಿ. ಎಸ್ಪೆಷಲಿ ಇವತ್ತಿಗೂ ಹಳೇ ಕನ್ನಡ ಸಿನಿಮಾಗಳು ನೋಡೋದು ತುಂಬಾ ಹುಚ್ಚು. ವೆರಿ ನೈಸ್. ಅಂದ್ರೆ ನನಗೆ ಈಗ ವಿಲನ್ ಅವ್ರು ಬಂದ ತಕ್ಷಣ ಏನಾಗುತ್ತೆ, ಒಂದು ಕೆಳಗಿಂದ ಒಂದು ರೆಡ್ ಲೈಟ್ ಮುಖಕ್ಕೆ ಹಾಕಿ, ಆಮೇಲೆ ಅವ್ರಿಗೊಂದು ಕಪ್ಪು ಚುಕ್ಕೆ ಚುಚ್ಚಿರ್ತಾರೆ. ಅಂದ್ರೆ ಆ ಟೈಮಲ್ಲಿ ಏನಾಗ್ತಿತ್ತು, ಇವ್ರನ್ನ ಹಿಂಗೆ ಎಸ್ಟಾಬ್ಲಿಷ್ ಮಾಡಿದ್ರೆ ವಿಲನ್ಸ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡೋದು. ಅವ್ರು ಆಕ್ಚುಲಿ ಹಂಗೆ ನೋಡಿದಾಗ ತುಂಬಾ ಚೆನ್ನಾಗಿರೋರಲ್ಲ, ಬಟ್ ಅವ್ರನ್ನ ಎಸ್ಟಾಬ್ಲಿಷ್ ಮಾಡೋ ರೀತಿ ಏನಾಗ್ತಿತ್ತು, ಹಿಂಗಾಗ್ತಿತ್ತು. ಬಟ್ ಇವಾಗ ನೀವು ನೋಡಿ, ಅಂದ್ರೆ ಇಂದ ರೀಸೆಂಟ್ ಲಾಸ್ಟ್ 10-15 years ಅಲ್ಲಿ ಆಲ್ಮೋಸ್ಟ್ ಎಷ್ಟು ಜನ ವಿಲನ್ಸ್ ಬಂದಿದ್ದಾರೆ. ಈಗ ನಿಮ್ಮ ತೆಲುಗು ತಗೊಳ್ಳಿ, ಕನ್ನಡ ತಗೊಳ್ಳಿ, ಎಂತೆಂತ ಅವ್ರು ಇದಾರೆ ನೋಡಕ್ ಚೆನ್ನಾಗಿ. ಈಗ ಡಾಲಿ ಧನಂಜಯ ತಗೊಳ್ಳಿ, ಎಷ್ಟು ನೋಡಕ್ ಏನ್ ಸಗದಾಗಿದ್ದಾರೆ ಅವರು. ಅವ್ರನ್ನ ಕೂಡ ಹಂಗೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೊಂದು ಇಮೇಜ್ ಚೇಂಜ್ ಆಗೋಯ್ತು. ಸೊ ಅಫ್ಕೋರ್ಸ್ ಇದಕ್ಕೆ ಆ ಲೆಕ್ಕದಲ್ಲಿ ನೋಡಿದ್ರೆ ನನಗೂ ಅಷ್ಟೇ ಒಂದು ವಿಲನ್ಸ್ ಮಾಡಬೇಕು ಅಂತ ಆಸೆ. ವೆರಿ ನೈಸ್, ಆಲ್ ದಿ ಬೆಸ್ಟ್. ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕ್ಯಾರೆಕ್ಟರ್, ವಿಲನ್ ಕ್ಯಾರೆಕ್ಟರ್. Yes, I pray for that.